ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಐಆರ್ನಲ್ಲಿ ಸರ್ಕಾರ ದುರುಪಯೋಗ ಮಾಡಬಾರ್ದು, ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಮಾಹಿತಿಯನ್ನ ಸಂಗ್ರಹಿಸಬೇಕು ಅಂತ ಹೇಳಿ ಗದಗ್ನಲ್ಲಿ ಮಾಜಿ ಸಚಿವ ಪ್ರಭು ಚೌಹಾಣ್ ಹೇಳಿಕೆಯನ್ನ ನೀಡಿದ್ದಾರೆ. ಮೊದಲು ಕಾಂಗ್ರೆಸ್ ಸರ್ಕಾರ ಇದನ್ನ ಎಸ್ಐಆರ್ ಪ್ರಕ್ರಿಯೆಯನ್ನ ವಿರೋಧಿಸಿದ್ರು, ಈಗ ನೋಡಿದ್ರೆ ಉಲ್ಟಾ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಯ ಮೂಲಕ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಿದೆ ಅಂತ ಹೇಳಿ ಪ್ರಭು ಚೌಹಾಣ್ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಎಲ್ಲೋ ಒಂದ್ ಕಡೆ ಕುಳಿತು ಮಾಹಿತಿ ಪಡೆದುಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡಬಾರದು, ಇದು ಒಂದು ರೀತಿ ತಪ್ಪು ಮಾಹಿತಿಯನ್ನ ನೀಡುವಂತಾಗುತ್ತೆ ಅಂತ ಹೇಳಿರುವಂತದ್ದು. ಎಸ್ಐಆರ್ ಅನ್ನ ಮೊದಲು ಕಾಂಗ್ರೆಸ್ನವರೇ ವಿರೋಧವನ್ನ ಮಾಡಿದ್ರು, ಈಗ ಉಲ್ಟಾ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಏನೇ ನಡೆದ್ರೂ ಕೂಡ ಎಲ್ಲವನ್ನೂ ಕೂಡ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಬರ್ತಾ ಇದೆ. ಆದರೆ ರಾಜ್ಯದಲ್ಲಿ ಮಾತ್ರ ಏನು ಅಭಿವೃದ್ಧಿ ಆಗ್ತಾ ಇಲ್ಲ, ಶೂನ್ಯ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ಸೆಕೆಂಡ್, ಅವು ಕಾಂಗ್ರೆಸ್ ಯಾವ ತರ ಮಾಡ್ತಾ ಅಂದ್ರೆ ತಾವು ನೋಡ್ತಾ ಇದ್ರಿ, ನಮ್ಮ ಕುಮಾರಸ್ವಾಮಿ ಕೂಡ ವಿಡಿಯೋ ಬಿಡುಗಡೆ ಮಾಡ್ಯಾರ, ಯಾವ ತರ ಚೋಟಿನಲ್ಲಿ ಕರೆಸ್ತಾರ, ಆಮೇಲೆ ಒಂದು 100 ಜನ 200 ಜನ ಮಾಡ್ತಾ ಇದಾರೆ. ಇದು ಸರಿ ಇಲ್ಲ. ಯಾಕಂದ್ರೆ ಅವರು ಸರ್ಕಾರ ದುರುಪಯೋಗ ಆಗಬಾರ್ದು. BLO ಏನವ, ಅವರು ಪ್ರತಿ ಮನೆಗೆ ಹೋಗ್ಬೇಕು, ಎಷ್ಟು ವೋಟ್ ಇದೆ, ಆಮೇಲೆ ಎಲ್ಲಿ ವೋಟ್ ಇದೆ, ಡೇಟ್ ಆಗಿದೆ, ಎಲ್ಲ ಅವರು ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಹಿಂಗೆ ಮಾಡ್ತಾ ಇಲ್ಲ, ಅವರು ಥೋಡ ಮಿಸ್ಯೂಸ್ ಮಾಡಿ ತಹಸೀಲ್ದಾರ್ಗೆ ಫೋನ್ ಮಾಡಿ ಮಾಡ್ತಾ ಇದ್ದಾರೆ. ಸುದ್ದಿ ಬರ್ತಾ ಇದ್ರೆ ತಮ್ಮ TV ಮುಖಾಂತರ ಕೂಡ ನಾನು ನೋಡಿದ್ದೀವಿ. ಅದಕ್ಕಾಗಿ ಒನ್ಸ್ ಮೋರ್ ಹೇಳ್ತಾ ಇದ್ದೀನಿ, ಸರ್ಕಾರಿ ನಿಲ್ಲಿಸಬೇಕು. ಆಮೇಲೆ ನಮ್ಮ BLO2 ಅವರು ಸರ್ಕಾರ BLO2 ಅವರು ಪ್ರತಿಭಟನೆ ಮನೆಗೆ ಹೋಗಬೇಕು, ಬಟ್ ಡಾಟಾ ಕಲೆಕ್ಟ್ ಮಾಡಬೇಕು ವಿನಂತಿ ಇದೆ. 100% ಮುಂಚೆ ನಡೆದ್ರು SIR ವಿರೋಧ ಮಾಡಿದ್ರು ದೇಶದಲ್ಲಿ.